ಸಿನಿಮಾ ಅಂತ ಅಂದರೆ ಈಗಿನ ಕಾಲದಲ್ಲಿ ಈಗಿನ ಕಾಲಘಟ್ಟದಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಅಂದರೆ ಎಷ್ಟು ಪ್ರಿಪ್ರೇಷನ್ ಇರಬೇಕು ಈಗಿನ ಆಡಿಯನ್ಸ್ ನೋಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅಲ್ವ. ನೀವು ರೀಲ್ಸ್ ನೋಡ್ತೀರಲ್ವ, ನೋಡಿ ಇಲ್ಲೇ ಇದಲ್ಲ ಎಕ್ಸಾಂಪಲ್. ಹಾಂ, ಅದೇ ತುಂಬ ಅಂದರೆ ತುಂಬ ಕಷ್ಟ. ಈಗ ರೀಲ್ಸಲ್ಲೇ ನೀವು ಹೇಳಿದ್ರಿ, ಒಂದೊಂದು ನಿಮಿಷದಲ್ಲೇ ಇಡೀ ಸ್ಟೋರಿಗಳನ್ನು ಅಥವಾ ಕಾಮಿಡಿನ ಎಮೋಷನ್ಸ್ ಎಲ್ಲದೂ ಬರ್ತಾ ಇದೆ. ಇದ್ರ ಮೇಲೆ ನಾವು ಏನು ಕೊಡಬೇಕೀಗ? AI ಬೇರೆ, AI ಬೇರೆ. ಸೊ AI ನಿಮಗೆ ಫೀಲ್ ಕೊಡೋಕ್ಕಾಗಲ್ಲ, ಅದು ಬೇರೆ ವಿಚಾರ, ಗೊತ್ತಾಗುತ್ತೆ. ಬಟ್ ನಾರ್ಮಲ್ ಆಡಿಯೋನಿಗೆ ಅದು ಗೊತ್ತಾಗಲ್ಲ. ಅವನಿಗೆ ಬೇಕಾಗಿದ್ದು ಎಂಟರ್ಟೈನ್ಮೆಂಟು ಅಷ್ಟೇ. ಅದು ರೀಲಿಂದ ಸಿಗ್ತಿದೆಯೋ ಅಥವಾ ಸೀರಿಯಲಿಂದ ಸಿಗ್ತಿದೆಯೋ ಸಿನಿಮಾದಿಂದ ಸಿಗ್ತಿದೆಯೋ ಡಸಂಟ್ ಮ್ಯಾಟರ್. ಬಟ್ ಸಿನಿಮಾ ಅಂತ ಬಂದಾಗ ಅದರದ್ದೇ ಆದಂಥ ಒಂದು ಎಂಟರ್ಟೈನ್ಮೆಂಟ್ ಸಿಗೋದಕ್ಕೆ ನಾವು ಏನೇನು ಪ್ರಯತ್ನ ಮಾಡ್ತಿದ್ವಿ ಈ ಹಿಂದೆಯಿಂದನೂ ಅದು ಹಾಗೆ ಬರ್ತಾ ಇದೆ. ಬಟ್ ಇವಾಗಿನ ಸಿಚುವೇಶನ್ಸಲ್ಲಿ ಆ ಆಡಿಯನ್ಸ್ ಪಲ್ಸ್ ಇದೆಯಲ್ಲ ಹಿಡ್ಕೊಳ್ಳೋದು ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ, ತುಂಬ ಕಷ್ಟ. ಜನರನ್ನ ನೀವು ಕರ್ಕೊಂಬರೋದಕ್ಕೆ ಆಗ್ತಿಲ್ಲ ಅಂತ ಅನ್ನೋ ಲೆವೆಲಿಗೆ ಹೋಗಿದ್ದೀವಿ ಅಂತಂದರೆ ಅಂದರೆ ನಾವು ಮಾಡ್ತಿರೋ ತಪ್ಪು. ನಮ್ಮ ಸಿನಿಮಾವನ್ನು ನಮಗೋಸ್ಕರ ಮಾಡ್ಕೋತಾ ಇರೋದು, ಅದು ಜನಕ್ಕೋಸ್ಕರ ಅಂತ ಆಗ್ತಿಲ್ಲ. ಆವಾಗಲೇ ಅದು ಪ್ರಾಬ್ಲಮ್ ಆಗ್ತಿರೋದು. ಅದು ನಮಗೋಸ್ಕರ ಅನ್ನೋದು ಬಿಟ್ಟು ನಮ್ಗೆ ನಾವು ಆಬ್ವಿಯಸ್ಲಿ ನಮಗೋಸ್ಕರ ನಾವು ಮಾಡ್ಕೋತೀವಿ, ಅದ್ರ ಜೊತೆಗೆ ಆಡಿಯನ್ಸಿಗೆ ಏನು ಬೇಕು ಅದನ್ನು ಕೊಟ್ಟಾಗ ತಾನೇ ಆಡಿಯನ್ಸ್ಗೆ ರೀಚ್ ಆಗೋಕ್ಕಾಗೋದು. ನೀವು ಹೇಳಿದ್ರಿ ಪ್ರಮೋಷನ್ನು ಮತ್ತೊಂದು. ಸುಮ್ಮನೆ ಈಗ ಒಂದು ಒಳ್ಳೆ ಕಾಂಟೆಂಟ್ ಕೊಟ್ಟಾಗ ಇಷ್ಟು ಪ್ರಮೋಷನ್ ಕೊಟ್ಟರು ಅದು ಇಷ್ಟಾಗಿ ಕನ್ವರ್ಟ್ ಆಗುತ್ತೆ. ನೀವು ಏನೂ ಇಲ್ಲ ಇಷ್ಟೊಂದೆಲ್ಲ ಪ್ರಮೋಷನ್ ಮಾಡಿಕೊಂಡ್ರು ಜನನ ಕರ್ಕೊಂಬರೋಕ್ಕೆ ಸಾಧ್ಯನೇ ಇಲ್ಲ. ಜನಕ್ಕೆ ಅನಿಸ್ಬೇಕು ಟೀಸರ್, ಸಾಂಗ್ಸ್ ಆ್ಯಂಡ್ ಪೋಸ್ಟರ್ಸ್, ಎವ್ರಿಥಿಂಗ್ ಮ್ಯಾಟರ್ಸ್. ಸೊ ಏನೂ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ಎಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಪ್ರಮೋಷನ್ ಮಾಡಿದ್ರು ವರ್ಕ್ ಆಗಲ್ಲ. ಸೊ ಪ್ರಮೋಷನ್ ಸೈಡಿಗೆ ಇಟ್ಟು ಎಂಡ್ ಆಫ್ ದ ಡೇ ಕಾಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವನೇ ಹೀರೋ. ನಾವೆಲ್ಲ ಅಲ್ಲಿಗೆ ಹೋಗುವಂಥ ಒಂದು ಚಿಕ್ಕ ಮಕ್ಕಳು ಮುಖ ತೋರಿಸ್ತೀವಿ ನಾವು ಅಷ್ಟೇ. ಬಟ್ ಅದು ಕಾಂಟೆಂಟ್ ಹೀರೋ ಆದಾಗ, ಕಾಂಟೆಂಟ್ ಹೈಪಲ್ಲಿ ಕ್ರಿಯೇಟ್ ಆಗಿ ಗೆದ್ದಾಗ ಎಲ್ಲರನ್ನೂ ಅದು ಸೇರಿಸುತ್ತೆ. ಅದೇ ಕ್ರೌಡ್ ಪುಲ್ಲಿಂಗ್.